ನಮ್ಮ ಹಳ್ಳಿ ಶೈಲಿ ಒಳಗೆ ನಾವು ಇದಕ್ಕೆ ಹುಳ್ಳಿ ಸಂಗಟಿ ಅಂತೀವಿ ರೀ. ಇದನ್ನು ಹೆಂಗೆ ಮಾಡ್ಕೋಬೇಕಂತ ನಿಮಗೂ ಗೊತ್ತಾಗ್ಬೇಕಂದ್ರೆ ನಮ್ಮ ವಿಡಿಯೋನ ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆವರೆಗೂ ನೋಡಿರಿ, ಅಂದ್ರೆ ನಿಮಗೂ ತಿಳಿತೈತಿ. ಮಕ್ಕಳಿಗೆ ಅಂತೂ ಭಾಳ ಒಳ್ಳೇದ್ರಿ ಇದು, ಆರೋಗ್ಯಕ್ಕೆ ನೆನಪಿನ ಶಕ್ತಿ ಜಾಸ್ತಿ ಆಕತ್ರಿ. ಈ ಹುಳ್ಳಿ ಸಂಗಟಿ ಕುಡಿಯೋದ್ರಿಂದ ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದನ್ನು ಕುಡಿಬೇಕ್ರಿ. ಭಾಳ ಅಂದ್ರೆ ಭಾಳ ಆರೋಗ್ಯಕ್ಕೆ ಒಳ್ಳೇದ್ರಿ. ಸ್ಕಿಪ್ ಮಾಡ್ಲಾರ್ದಂಗೆ ಕೊನೆವರೆಗೂ ನಮ್ಮ ವಿಡಿಯೋನ ನೋಡಿರಿ. ಎಲ್ಲರಿಗೂ ನಮಸ್ಕಾರ, ಹೆಂಗದಿರಿ? ಇವತ್ತು ನಾನು ಹುಳ್ಳಿ ಸಂಗಟಿ ಮಾಡೋದು ತೋರಿಸ್ಕೊಡ್ತೇನೆ ರೀ ನಿಮ್ಗೆ. ನಮ್ಮ ಹಳ್ಳಿ ಶೈಲಿ ಒಳಗೆ ಮಾಡುವಂಥ ಹುಳ್ಳಿ ಸಂಗಟಿ ಇದು ನೋಡಿರಿ. ನಾನು ಈ ಕಪ್ಪಿಲೆ 1 ಕಪ್ ಹುಳಿ ತೊಗೊಂಡೇನಿ. ಇವನ್ನ ಚೆಂದಾಗ ಹುರ್ಕೊಂಬರೋಣ ನೋಡಿರಿ. ಹುರಿಯಾಕ ನಾನು ಈ ಪಾತ್ರೆ ಇಟ್ಕೊಂಡೇನಿ. ಇದಕ್ಕೆ ಇವನ್ನ ಹಾಕ್ಕೊಳ್ಳೋಣ. ಈಗ ಚೆಂದಾಗ ದುಂಡಗ ಹುರ್ಕೊಳ್ಳೋಣ. ಹಿಂಗೆ ನಿಧಾನಾಗೆ ಸಣ್ಣಗೆ ಉರಿ ಇಟ್ಕೊಂಡು ಹುರ್ಕೊಳ್ಳೋಣ. ಉರಿ ಜೋರಿದ್ರೆ ಹೊತ್ತಿ ಬಿಡ್ತಾವ್ರಿ ಅವು. ನೋಡಿರಿ, ಚಿಟಪಟ ಅನ್ನಕತ್ತಾವು. ಇವು ಹೆಂಗೆ ಹುರಿಬೇಕಂದ್ರೆ ಘಮ ಘಮ ವಾಸನೆ ಬರ್ಬೇಕು. ಅಲ್ಲಿ ತನಕ ನಿಧಾನಕ್ಕೆ ಉರಿ ಇಟ್ಕೊಂಡು ಹುರಿಬೇಕು ನೋಡಿರಿ. ಈಗ ಕರೆಕ್ಟಾಗಿ ಹುರಿದವ್ರಿ. ಈಗ ಗ್ಯಾಸ್ ಆಫ್ ಮಾಡೋಣ. ಸ್ವಲ್ಪ ತಣ್ಣಗಾಗಿರಿ ನೋಡಿರಿ. ನಾವು ಹುರ್ಕೊಂಡಿದ್ದು ಹುಳ್ಳಿ ತಣ್ಣಗಾಗ್ಯಾವು. ಈ ಥರ ಹುರಿದೀನಿ ನಾನು. ಈಗ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ ರೀ. ಈಗ ಇದನ್ನು ಸಣ್ಣಗೆ ಹಿಟ್ಟು ಮಾಡ್ಕೊಂಬರೋದು. ಮಕ್ಕಳಿಗೆ ಭಾಳ ಒಳ್ಳೇದ್ರಿ ಇದು. ನೆನಪಿನ ಶಕ್ತಿನೂ ಜಾಸ್ತಿ ಇರ್ತೈತಿ. ಈ ಹುಳಿ ಸಂಗಟಿ ಮಾಡೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದ್ರಿ ಇದು. ಈಗ ಇದನ್ನು ಸಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೋಡಿರಿ. 1 ಕಪ್ ಹುಳಿಗೆ ಇಷ್ಟು ಹಿಟ್ಟು ಬಂದೈತಿ. ಹಿಂಗೆ ಸಣ್ಣಗೆ ಮಿಕ್ಸಿ ಮಾಡ್ಕೊಬೇಕ್ರಿ. ನೀವು ಜಾಸ್ತಿ ಮಾಡ್ಕೊಳ್ಳೋದಿತ್ತಂದ್ರೆ 1 kg ಹಿಂಗೆ ಮಾಡ್ಕೊಳ್ಳೋದಿತ್ತಂದ್ರೆ ನೀವು ಗಿರಣಿಗೆ ಹಾಕಿಸ್ಕೋಬೇಕಾಗ್ತೈತೆ ರೀ. ಮಿಕ್ಸಿ ಒಳಗೆ ಅಷ್ಟು ಸಣ್ಣ ಆಗೋದಿಲ್ಲ ರೀ, ಮಿಕ್ಸಿ ಹಾಳಾಕೈತೆ ನೋಡಿರಿ. ಈ ಪಾತ್ರೆ ಇಟ್ಕೊಂಡಿನಿ. ಈ ಪಾತ್ರೆಗೆ ನಾನು ಅರ್ಧ ಕಪ್ನಷ್ಟು ಬೆಲ್ಲ ತೊಗೊಂಡಿನಿ ನೋಡಿರಿ. ಇದು ನಾ ಮಾಡಕತ್ತಿರೋದು ಒಬ್ಬರಿಗೆ ಆಗುವಷ್ಟು ಮಾಡೇನಿ ರೀ ನಾನು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಇಷ್ಟ ಸಾಕ್ರಿ ನೀರು. ಈಗ ಇದನ್ನು ಒಲೆ ಮ್ಯಾಗ ನೀರು ಕಾಯ್ಸಕ್ಕಿಡೋಣ ರೀ. ಈಗ ನಾವೇನು ಬೆಲ್ಲ ತೊಗೊಂಡಿದ್ವಲ್ಲ ಅದ ಕಪ್ಪಿನೊಳಗೆ ನಾನು ಈ ಸ್ಪೂನಿಗೆ 2 ಸ್ಪೂನು ಈ ಹುಳಿ ಹಿಟ್ಟು ಹಾಕ್ಕೊತೀನಿ ರೀ ನಾನು. 2 ಸ್ಪೂನು ಸಾಕ್ರಿ. ಯಾಕಂದ್ರೆ ನಾವು ಗಂಜಿ ಗತಿ ಮಾಡ್ಕೊತೀವಲ್ಲ, 2 ಸ್ಪೂನು ಕರೆಕ್ಟ್ ಆಕತ್ರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಬೆಲ್ಲನ ಕರಗಿಸಾಕಿಟ್ಟೇವಿ, ಅದು ಕಾಯಿಲಿ ನೀರು ಅಲ್ಲಿವರೆಗೂ ಇದನ್ನು ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಇದಕ್ಕೆ ಹುಳಿ ಗಂಜಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೂ ಭಾಳ ಒಳ್ಳೇದ್ರಿ ಇದು. ದೇಹಕ್ಕೆ ತಂಪು ಕೊಡ್ತೈತಿ ಮತ್ತು ಮಕ್ಕಳಿಗೆ ನೆನಪಿನ ಶಕ್ತಿ ಜಾಸ್ತಿ ಆಕೈತಿ. ಆರೋಗ್ಯಕ್ಕೆ ಭಾಳ ಒಳ್ಳೇದ್ರಿ ಇದು. ದಿನ ಬೆಳಗ್ಗೆ ಎದ್ದು 1 ಗ್ಲಾಸ್ ಮಕ್ಕಳಿಗೆ ಮಾಡಿಕೊಡ್ರಿ. ಮಕ್ಕಳಿಗೂ ನೆನಪಿನ ಶಕ್ತಿ ಬರ್ತೈತಿ, ಮಕ್ಕಳು ಇಂಪ್ರೂವ್ ಆಕಾರ. ನಾ ದಿನ ಮನ್ಯಾಗ ಇದನ್ನು ಮಾಡೋದ್ರಿ ನೋಡ್ರಿ. ಈಗ ಎಲ್ಲನೂ ಚೆಂದಾಗಿ ಮಿಕ್ಸ್ ಮಾಡ್ಕೊಂಡೇನಿ ನಾನು. ಇದಕ್ಕೆ 1 ಏಲಕ್ಕಿ ಜಜ್ಜಿ ಇಟ್ಕೊಂಡೇನಿ ರೀ ಹಾಕಾಕ. ಬರೀ ನೀರು ಬೆಲ್ಲ ಕರಗಿಸಾಕಿಟ್ಟಿದ್ವಲ್ಲ, ನೀರೆಲ್ಲ ಕರಿಗೈತ್ರಿ. ಈಗ ಅದು ಬೆಲ್ಲ. ಈಗ ಇದನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿರಿ. ಬೆಲ್ಲ ಎಲ್ಲ ಪೂರ್ತಿ ಕರಿಗೈತಿ. ಹೌದು. ಈಗ ನಾವು ಈ ಮಿಕ್ಸ್ ಮಾಡಿಟ್ಕೊಂಡಂಥ ಹಿಟ್ಟನ್ನ ಇದಕ್ಕೆ ಹಾಕ್ಕೊಳ್ಳೋಣ. ಬೆಲ್ಲನ ನೋಡಿ ಹಾಕೋರಿ. ನೀವು ಸಿಹಿ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೋರಿ, ಸಿಹಿ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕೋರಿ ಬೆಲ್ಲನ. ಇದು ಸ್ವಲ್ಪ ಗಂಜಿ ಗತಿನ ಆಗ್ಬೇಕ್ರಿ, ಅಂದ್ರೆ ಗ್ಲಾಸಿಗೆ ಹಾಕ್ಕೊಂಡು ಕುಡಿಯೋಕೆ ಅನುಕೂಲ ಆಗ್ತೈತಿ. ಈಗ ಇದಕ್ಕೆ ನಾವು ಇಟ್ಕೊಂಡಂಥ ಏಲಕ್ಕಿ ಪುಡಿನೂ ಸೇರಿಸ್ಕೊಳ್ಳೋಣ. ಈಗ 1-2 ನಿಮಿಷ ಚೆಂದಾಗಿ ಕುದಿಲ್ರಿ. ಈಗ ನೋಡ್ರಿ, ಸಣ್ಣಗೆ ಆ ಕಡೆ ಲೈನ್ ಎಲ್ಲ ಸಣ್ಣಗೆ ಗುಳಿ ಗುಳಿ ಬರಾಕತ್ತಾವು. ಈ ಥರ ಕುದಿಬೇಕ್ರಿ ಇದು. ಇದು ಆರೋಗ್ಯಕ್ಕೆ ಭಾಳ ಅಂದ್ರೆ ಭಾಳ ಚಲೋ ರೀ. ಮಕ್ಕಳಿಗೆ ನೆನೆಸಿ ಮೆಳಕಿ ಹೊಡಿಸಿ ಅದನ್ನು ಕಾಳು ಕೊಡ್ಬೇಕು ತಿನ್ನಕ್ಕೆ. ಈ ಥರ ಗಂಜಿ ಮಾಡಿದ್ರೆ ಉಪ್ಪು ಹಾಕಿ ಮಾಡ್ಕೊಬೋದು, ಬೆಲ್ಲನ ಹಾಕಿ ಮಾಡ್ಕೊಬೋದು ರೀ. ಇದನ್ನು ಬೆಲ್ಲ ಕಸುವಲ್ಲ, ಬೆಲ್ಲದಾದ್ರೆ ಇನ್ನೂ ಚಲೋ ಆಕೈತಿ ನೋಡಿರಿ. ಚೆಂದ ಕುದಿಯಾಕತ್ತೈತಿ ನೋಡ್ರಿ. ಈಗ ನಾವು ನಮ್ಮ ಹಳ್ಳಿ ಶೈಲಿ ಒಳಗೆ ಇದಕ್ಕೆ
ಹುಳ್ಳಿ ಸಂಗಟಿ ಅಂತೀವಿ. ಇದು ಹುಳ್ಳಿ ಗಂಜಿನೂ ಅಂತಾರೆ ರೀ. ಇದಕ್ಕೆ ಆರೋಗ್ಯಕ್ಕೆ ಭಾಳ ಚಲೋ ರೀ. ಈಗ ನೋಡ್ರಿ ನಮ್ಮದು ಹುಳ್ಳಿ ಸಂಗಟಿ ಹಳ್ಳಿ ಶೈಲಿ ಒಳಗಿನ ಹುಳ್ಳಿ ಸಂಗಟಿ ರೆಡಿ ಆಯ್ತು. ಹಾಕ್ಕೊಂತೀವಿ. ಸ್ವಲ್ಪ ತಣ್ಣಗಾದ್ಮೇಲೆ ಗ್ಲಾಸಿಗೆ ಕುಡಿಬೇಕ್ರಿ. ಸ್ವಲ್ಪ ತುಪ್ಪನ ಹಾಕ್ತೇನೆ ರೀ. ಹುಳ್ಳಿ ಸಂಗಟಿ ಈ ರೆಸಿಪಿ ನಿಮಗೇನಾರ ಇಷ್ಟ ಆಗಿತ್ತಂದ್ರೆ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ. ಇದು ನಿಮ್ಗೆ ಹೆಲ್ತ್ಗೆ ಆರೋಗ್ಯಕ್ಕೂ ಒಳ್ಳೆಯದು. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ. ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.